ಸಿ ಬಿ ಏನಾದರೂ ಈ ವರ್ಷ ಕಪ್ ಗೆದ್ದಿಲ್ಲ ಅಂದರೆ ನನ್ನ ಗಂಡಿಗೆ ನಾನು ಡಿವರ್ಸ್ ಕೊಟ್ಟೇ ಕೊಡ್ತೀನಿ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದಕ್ಕೆ ನೀವೇ ಕಾರಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದೆ, ಎಲ್ಲರೂ ಸಕ್ಕತ್ತಾಗಿರೋದು ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ಸ್ವಲ್ಪ ಚೇಂಜಸ್ ಇದೆ. ಆ್ಯಕ್ಚುಲಿ ಮೈಕ್ ಕೂಡ ತಂದಿಲ್ಲ, ಟ್ರೈಪಾಡ್ ಏನೂ ತಂದಿಲ್ಲ, ಊರಿಗೆ ಬಂದೀನಿ. ಸೊ ಅದಕ್ಕೋಸ್ಕರ ನಮ್ಮ ರೂಮಲ್ಲಿದೆ, ಅದ್ರಲ್ಲಿ ವೀಡಿಯೋ ಮಾಡ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆರ್ ಸಿ ಬಿ ಟೀಮು ನಿಮ್ಗೆ ಗೊತ್ತಿರೋಂಗೆ ಕ್ರೇಜಿ ಫ್ಯಾನ್ಸ್ಗಳಿದ್ದಾರೆ, ಕ್ರೇಜಿ ಇದ್ದಾರೆ. ಓಕೆನಾ, ಆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋದಾಗ್ಬೋದು, ಇಲ್ಲಾಂದರೆ ಆರ್ ಸಿ ಬಿಗೆ ಸಖತ್ ಕ್ರೇಜಿ ಫ್ಯಾನ್ಸ್ಗಳು ಹುಚ್ಚು ಥರ ಆಡ್ತಿರ್ತಾರೆ, ಹಿಂಗೆ ಆಡ್ತಿರ್ತಾರೆ. ಬಟ್ ಅದೊಂಥರ ಬಿಲ್ಡ್ ಮಾಡಿರೋದು ಆರ್ ಸಿ ಬಿ ಅಂತಲೇ ಹೇಳ್ಬೋದು. ಆ ರೀತಿ ಫ್ಯಾನ್ಸ್ಗಳಿದೆ ಓಕೆನಾ ಆರ್ ಸಿ ಬಿಗೆ. ಬಟ್ ಇಲ್ಲೊಬ್ಬರು ಆಂಟಿ ಬಂದುಬಿಟ್ಟು ಆರ್ ಸಿ ಬಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಪಾಪ ಈ ಚಾಲೆಂಜಲ್ಲಿ ಬಕರ ಆಗ್ತಾ ಇರೋದು ಅವರ ಗಂಡ ಗುರು. ಪಾಪ ಬೇಜಾರಾಗುತ್ತೆ, ನನಗಂತೂ ಸಖತ್ ಬೇಜಾರಾಯಿತು. ಏನು ಗೊತ್ತಾ, ಆರ್ ಸಿ ಬಿ ಈ ಸಲ ಏನಾದರೂ ಕಪ್ ಗೆದ್ದಿಲ್ಲ ಅಂದರೆ ಅವನ ಗಂಡಂಗೆ ಈ ಆಂಟಿ ಡೈವರ್ಸ್ ಕೊಡ್ತಾಳಂತೆ. ಇದ್ಯಾವ ನ್ಯಾಯ ಗುರು? ಆರ್ ಸಿ ಬಿ ತಪ್ಪು ಮಾಡಿತ್ತು, ಇವಳು ತಪ್ಪು ಮಾಡಿದ್ಲು, ಗಂಡ ಏನು ಗುರು ತಪ್ಪು ಮಾಡಿದ ಅಲ್ವಾ? ಒಂಥರ ಬೇಜಾರಾಗ್ತದೆ ಇದು ಕೇಳೋಕ್ಕೆ. ನಾನೇನೋ ಹುಟ್ಟಾಕೊಂಡು ಹೇಳ್ತಿಲ್ಲ, ಇಲ್ಲಿ ಸೈಡಲ್ಲಿ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ. ಆಂಟಿನೇ ಹೇಳ್ತಾ ಇರೋದು. ಹೇಳಿ, ಸ್ಟಾರ್ಟ್ ಮಾಡಿ ಆಂಟಿ. आरसीबी फाइनल नहीं जीती तो मैं इंस्टाग्राम पर ये ऐलान करती हूँ कि मैं अपने पति से तलाक ले लूँ. ನೋಡಿದ್ರಲ್ಲ ಆಂಟಿ ಯಾವ ಥರ ಹೇಳಿದ್ರು ಅಂತ. ಇದು ಏನು ಮಾಡೋದ ಪಾಪ, ಅವ್ನ ಗಂಡ ಎಂತ ಮಾಡಿದ ನಂಗಂತೂ ಗೊತ್ತಿಲ್ಲ. ಅವನ ಮದುವೆ ಆಗಿರೋ ಹಸ್ಬೆಂಡ್ ಅದು ಏನು ಮಾಡ್ತವನೋ, ಅದೆಲ್ಲಿ ಇಚ್ಚಿಕೊಂಡು ಸಾಯ್ತಾರ ಅಂತ ನಂಗೆ ಗೊತ್ತಿಲ್ಲ. ಬಟ್ ಈ ಥರ ಹೇಳ್ಕೊಂಡಿರ್ತಾರೆ. ಈ ಥರ ಕ್ರೇಜಿ ಫ್ಯಾನ್ಸ್ ಇರ್ತಾರೋ ಇಲ್ಲ ಇವರು ಫೇಮಸ್ ಆಗೋಗಿ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಮಾಡಿದ್ದಾರೆ. ನಿಜನೋ ಸುಳ್ಳು, ಎಂಡ್ ಆಫ್ ದಿ ಡೇ ಆರ್ ಸಿ ಬಿ ಸಲ ಕಪ್ ಗೆದ್ದಿಲ್ಲ ಅಂದರೆ ನೋಡಬೇಕು. ಆಂಟಿ ಮತ್ತೆ ಬರ್ತಾರಂತೆ, ಚಾಲೆಂಜ್ ಮಾಡಿದ್ದಾರೆ. ಈ ಸಲ ಬಂದೇ ಬರ್ತೀನಿ, ಕಪ್ ಗೆದ್ದಿಲ್ಲ ನನ್ನ ಗಂಡಿಗೆ ಲೆಟರ್ ಸಮೇತ ಬರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇವರು. ನೋಡೋದ ಏನು ಮಾಡ್ತಾರೆ. ಮತ್ತು ಎರಡನೇ ಅಪ್ಡೇಟ್, ಆರ್ ಸಿ ಬಿ ತಂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಿ ಎಸ್ ಕೆ ತಂಡನ ಹಿಂದೆ ಹಾಕಿದ್ದಾರೆ. 17.8 ಮಿಲಿಯನ್ ಫಾಲೋವರ್ಸ್ನ ತಗೊಂಡು ಸಿ ಎಸ್ ಕೆ ಇವಾಗ 17.7 ಇತ್ತು. ಆ್ಯಕ್ಚುಲಿ ನಾನು ಆರ್ ಸಿ ಬಿನ ಫಾಲೋ ಮಾಡಬೇಕಿದ್ರೆ ಅವಾಗಲ್ಲ ಒಂದು 3 ಡೇಸ್ ನೋಡಿದೆ, ಅಂದರೆ ಫಾಲೋ ಅವಾಗಲೇ ಮಾಡ್ತಾ ಇದ್ದೀನಿ. ಬಟ್ 3 ಡೇಸ್ ಬ್ಯಾಕ್ ನೋಡಿದೆ ನಾನು, ಆರ್ ಸಿ ಬಿ ಅವ್ರದ್ದು ಫಾಲೋಯಿಂಗು 17 ಮಿಲಿಯನ್ ಕಂಪ್ಲೀಟ್ ಆಗಿತ್ತು. ಓಕೆನಾ, ಅವರೇ ಪೋಸ್ಟ್ ಹಾಕಿದ್ದಾರೆ ರೀಸೆಂಟಾಗಿ ಒಂದು 3-4 ಡೇಸ್ ಅನ್ಸುತ್ತೆ, 5 ಡೇಸ್ ಬ್ಯಾಕ್ ನೋಡ್ಬೇಕಿರೋ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ನೋಡಿ ಇವರು. 2 ಮ್ಯಾಚ್ ಅಷ್ಟೇ ಆಗಿರೋದು. 7 ಅಂದರೆ ಎಷ್ಟು ಲಕ್ಷ ಆಯಿತು ಇವರು? 7 ಆಲ್ಮೋಸ್ಟ್ ತುಂಬ ಹೋಯಿತು. ಎಷ್ಟು ಅಂತ ಕೌಂಟ್ ಮಾಡೋಕ್ಕಾಗಲ್ಲ, ನೀವೇ ಎಷ್ಟು ಅಂತ ಕಾಮೆಂಟ್ ಮಾಡಿ. ಆರ್ ಸಿ ಬಿ ಇವಾಗ ಬೀಟ್ ಮಾಡಿದ್ದಾರೆ ಸಿ ಎಸ್ ಕೆ ಅವ್ರನ್ನ, ಸಕ್ಕತ್ ಅಂತಲೇ ಹೇಳ್ತೀನಿ. ಆರ್ ಸಿ ಬಿ ಕ್ರೇಜಿ ಫ್ಯಾನ್ಸ್ ಆಗ್ತದೆ. ಹೋಗ್ತಾ ಇನ್ನೂ ಸಖತ್ ಬಿಲ್ಡ್ ಆಗುತ್ತೆ ಆರ್ ಸಿ ಬಿ ಟೀಮ್ ಅಂತಲೇ ಹೇಳ್ಬೋದು. ಮತ್ತು ಸಿ ಎಸ್ ಕೆ ಇವಾಗ 17.7 ಮಿಲಿಯನ್ಸ್ ಇದ್ದಾರೆ. ಮತ್ತು ಥರ್ಡಲ್ಲಿ ಮುಂಬೈ ಇದ್ದಾರೆ. ಆ್ಯಕ್ಚುಲಿ ಗೊತ್ತಲ್ಲ, ಈ 3 IPL ಸಖತ್ತು ಫೇಮಸ್ ಟೀಮ್ ಅಂತ ಹೇಳ್ಬೋದು. ಆರ್ ಸಿ ಬಿ ಕಪ್ ಗೆಲ್ಲ ಅಂತಲೂ ಏನು ಫೇಮಸ್ ಅಂತ ಹೇಳಿದ್ರೆ ಆ ಥರ ಕ್ರೇಜಿ ಫ್ಯಾನ್ಸ್ ಇದ್ದಾರೆ. ನೋಡಿದ್ರಲ್ಲ ಇವಾಗ ಒಂದು ಕ್ರೇಜಿ ಫ್ಯಾನ್ಸ್ ಯಾವ ಥರ ಇತ್ತು ಅಂತ. ಸೊ ಆ ಥರ ಕ್ರೇಜಿ ಇದ್ದಾರೆ. ಮತ್ತು ಸಿ ಎಸ್ ಕೆ ಅವರು 4 ಸಲ ಕಪ್ ಗೆದ್ದಿದ್ದಾರೆ. ಮತ್ತು ಮುಂಬೈ ಕೂಡ ಗೆದ್ದಿದ್ದಾರೆ. ಗೆದ್ದಿಲ್ಲ ಅಂದರೆ ಇವ್ರು ಯಾರಕ್ಕೂ ಪಾಪರಲ್ಲಿ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಹೆಂಗಾದ್ರೂ ಆಗಲಿ ಆರ್ ಸಿ ಬಿ ಮುಂದೆ ಹೋಗ್ತಾ ಇದೆ ಗುರು. ಮತ್ತು ಈ ಒಂದು 2 ಅಪ್ಡೇಟ್ನ ಕೇಳಿ ನಿಮ್ಗೇನು ಅನಿಸುತ್ತಾ ಕಾಮೆಂಟ್ ಮಾಡಿ. ಮತ್ತು ಆಂಟಿಗೆ ಏನಾದರೂ ಒಂದು ರಿಪ್ಲೈ ಮಾಡಿ ಗುರು. ಪಾಪ ಅವ್ರ ಗಂಡ ಏನು ತಪ್ಪು ಮಾಡಿದ್ನೋ ಗೊತ್ತಿಲ್ಲ. ಬಟ್ ಈ ಥರ ಆಗ್ತದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬ್ರೋ.